ಹಾಯ್ ಹಲೋ ಗೈಸ್, ಜೈ ಹಿಂದ್ ಎಲ್ಲರೂ ಕೂಡ. ವೈಫ್ ಡೇಲಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದಾರೆ. ಅದು ಓಪನ್ ರ್ಯಾಲಿ, ಡೈರೆಕ್ಟ್ ಆಗಿ ಹೋಗಿ ರ್ಯಾಲಿಗೆ ಅಟೆಂಡ್ ಆಗಬೇಕಂತ ಹೇಳಿಸಿಂದ ಇದ್ರ ಬಗ್ಗೆ ನಾನು ಬ್ಯಾಕ್ ಒಂದು 4-5 ಡೇಸ್ ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ. ಓಕೆ, ಇದನ್ನ ಎಷ್ಟು ಜನ ನೋಡ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಇದು ಫೇಕ್ ಇದೆ ಅಂತ ಹೇಳಿಸಿಂದ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ತಾ ಇದ್ರ. ಇದು ರಿಯಲ್ ಆಗಿ ಇರ್ತಕ್ಕಂಥ ರ್ಯಾಲಿ. ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಆಗುತ್ತೆ. 2024ರಲ್ಲಿ ಮಾತ್ರ ಕಾಲ್ಫಾರ್ಮ್ ಆಗಿದ್ದಿಲ್ಲ. ಅದ್ರ ಬ್ಯಾಕ್ 2023, 22, 23ರಲ್ಲಿ ಇದು ನರ್ಸಿಂಗ್ ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿಕೆಸಿಂದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ ಏರ್ಫೋರ್ಸ್ ನಲ್ಲಿ. ಇದು ಯಾವ ತರ ರ್ಯಾಲಿ ನಡೀತದ, ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ, ಮತ್ತೆ ಯಾವ ತರ ನೀವು ಹೋಗಿ ಅಟೆಂಡ್ ಆಗಬೇಕು, ಎಕ್ಸಾಮ್ ಮೆಡಿಕಲ್ ಆಯ್ತು, ಫಿಸಿಕಲ್ ಆಯ್ತು, ಎಲ್ಲ ಕೂಡ ಒಂದೇ ದಿನ ಇರ್ತದ ಅಂತ ಹೇಳಿಕೆಸಿಂದ ಎಷ್ಟೋ ಜನಕ್ಕೆ ಡೌಟ್ಗಳು ಬರ್ತಾ ಇದ್ವು. ಇದ್ರ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೆ ನಾನು. ಈ ತರ ಇರ್ತದ ರ್ಯಾಲಿ, ಈ ತರ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗ್ಬೇಕು, ಈ ತರ ಹೋದ್ರೆ ಮಾತ್ರ ನಿಮ್ಗೆ ರ್ಯಾಲಿಗೆ ಅಟೆಂಡ್ ಆಗೋಕೆ ಅವಕಾಶ ಸಿಗ್ತದ. ಯಾವುದೇ ತರನಾದಂತ ಆನ್ಲೈನ್ ಅರ್ಜಿ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಯಾವುದು ಅರ್ಜಿಯನ್ನ ಹಾಕುವ ಅವಶ್ಯಕತೆ ಇರೋದಿಲ್ಲ. ಈಗ ಏರ್ಫೋರ್ಸ್ ನಲ್ಲಿ ಎಕ್ಸ್ ಮತ್ತು ವೈ ಗ್ರೂಪ್, ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಅಂತ ಹೇಳಿ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದಾರಲ್ಲ, ಆ ಹುದ್ದೆಗಳಿಗೆ ಮಾತ್ರ ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಿಕೊಳ್ಬೇಕಾಗುತ್ತೆ. ಅದು ಅಗ್ನಿವೀರ್ ಆಗಿರ್ತಕ್ಕಂಥ 4 ವರ್ಷದ ಜಾಬ್. ಇದು ಇರತಕ್ಕಂಥದ್ದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿಕೆಸಿಂದ. ಓಕೆ, ಇದು ಯಾವ ಡೇಟಿಗೆ ಹೋಗಿ ನೀವು ಅಟೆಂಡ್ ಆಗ್ಬೇಕಾಗುತ್ತಾ ನೋಡ್ಕೊಡ್ರಿ. ನಮ್ಮ ಕರ್ನಾಟಕದವರು 29/1/2025 ನೀವು ರ್ಯಾಲಿಗೆ ಹೋಗಿ ಅಟೆಂಡ್ ಆಗ್ಬೇಕು. ಅಂದ್ರೆ 29ನೇ ತಾರೀಕಿಗೆ ಮಾರ್ನಿಂಗ್ ನೀವು 4 ಗಂಟೆಗೆ ಅಲ್ಲಿ ರಿಪೋರ್ಟಿಂಗ್ ಅನ್ನ ಕೊಡಬೇಕಾಗುತ್ತಾ. ಅಂದ್ರೆ ನೀವು ಯಾವಾಗ ಹೋಗಿ ಅಲ್ಲಿ ರೀಚ್ ಆಗ್ಬೇಕಪ್ಪ ಅಂದ್ರೆ 28 ನೈಟ್ ಅನ್ಕೊಡದ ನೀವು ಅಲ್ಲಿ ಹೋಗಿ ರೀಚ್ ಆಗಿದ್ರೆ ಮಾತ್ರ ಈ ರ್ಯಾಲಿಗೆ ಅಟೆಂಡ್ ಆಗೋಕೆ ಅವಕಾಶ ಸಿಗ್ತದ. ಓಕೆ, ಇಲ್ಲಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದು ಪ್ಲೇಸ್ ಎಲ್ಲಿದೆ, ಯಾವ ಪ್ಲೇಸ್ ನಲ್ಲಿ ರ್ಯಾಲಿಯನ್ನ ಕಂಡಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಎರ್ನಾಕುಲಂ, ಕೊಚ್ಚಿ, ಕೇರಳ ಅಂತ ಹೇಳಿಕೆಸಿಂದ ಕೇರಳದಲ್ಲಿ ನಡೀತಿರ್ತಕ್ಕಂಥ ಇದು ರ್ಯಾಲಿ. ಪ್ರತಿ ಯಾವಾಗೂ ಕಾಲ್ಫಾರ್ ಮಾಡಿದ್ರು ಕೂಡ ಇದ ರ್ಯಾಲಿ ಕಂಡಕ್ಟ್ ಆಗೋದು ಮಾತ್ರ ಕೇರಳದಲ್ಲಿನ. ಇದು ರ್ಯಾಲಿ ಎಲ್ಲಿ ಕಂಡಕ್ಟ್ ಆಗುತ್ತಪ್ಪ ಅಂದ್ರೆ ಕೇರಳದಲ್ಲಿ ಕಂಡಕ್ಟ್ ಅನ್ನ ಮಾಡ್ತಾರ. ಅದು ಪಿನ್ ಕೋಡ್ ಬಂದ್ಬಿಟ್ಟು ಬೇಕಾದ್ರೆ ಲೊಕೇಶನ್ ಅನ್ನ ಹಾಕೊಡ್ರಿ. ಲೊಕೇಶನ್ ಎಷ್ಟಪ್ಪ ಅಂದ್ರೆ 682011 682011 ಈ ಲೊಕೇಶನ್ಗೆ ಈ ನೀವು ಪಿನ್ ಕೋಡ್ಗೆ ಸರ್ಚ್ ಮಾಡಿಬಿಟ್ರಿಪ್ಪ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಡೈರೆಕ್ಟ್ ಆಗಿ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಆಟೋ ಸಿಸ್ಟಮ್ ಇರ್ತದ, ಮತ್ತೆ ಬಸ್ಸಿನ ಕೂಡ ವ್ಯವಸ್ಥೆ ಇರ್ತದ. ಅಲ್ಲಿ ಹೋದ್ರಪ್ಪ ಅಂದ್ರೆ ನೀವು ಅನ್ಕೊಳ್ತಾ ಇದ್ರೆ ನಾವು ಅಲ್ಲಿಗೆ ಹೋಗಿಸಿಂದ ಕರ್ನಾಟಕದವರು ರ್ಯಾಲಿಗೆ ಹೋಗಿ ಅಟೆಂಡ್ ಆಗೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿಸಿಂದ ಪ್ರತಿಯೊಬ್ರು ಕೂಡ ಹೋಗಿ ಅಟೆಂಡ್ ಆಗ್ರಿ. ಅದು ಯಾರಪ್ಪ ಅಂತಂದ್ರೆ ಸೈನ್ಸ್ ಹೋಲ್ಡರ್ಗೆ ಮಾತ್ರ ಅವಕಾಶ ಇದೆ. PUC ಯಲ್ಲಿ ನೀವು ಸೈನ್ಸ್ ಏನಾದ್ರು ಮುಗಿಸಿದ್ರಿಪ್ಪ ಅಂತಂದ್ರೆ ನೀವು ಈ ರ್ಯಾಲಿಗೆ ಅಟೆಂಡ್ ಅನ್ನ ಆಗ್ಬೋದು. ಓಕೆ, ಸೈನ್ಸ್ ನಲ್ಲಿ ಯಾವ ತರ ಇರಬೇಕು ನಿಮ್ದು ಕ್ವಾಲಿಫಿಕೇಶನ್ ಅಂತ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ PUC ಯಲ್ಲಿ ಹೊಂದಿರಬೇಕು. 50% ಅನ್ನ ಮಾಡಿರ್ಬೇಕು. ಎಷ್ಟಪ್ಪ ಅಂತಂದ್ರೆ ನೀವು 50% ಅನ್ನ ಮಾಡಿರ್ಬೇಕು. ಟೋಟಲಿ ಪರ್ಸೆಂಟೇಜ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಮಾತ್ರ ನೀವು 50 ಮಾರ್ಕ್ಸ್ ಅನ್ನ ತಗೊಂಡಿದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಿಲಿಟಿ ಆಗ್ತೀರಿ. ಈ ರ್ಯಾಲಿಗೆ ನೀವು ಡೈರೆಕ್ಟ್ ಆಗಿ ಹೋಗಿ ಅಟೆಂಡ್ ಅನ್ನ ಆಗೋಕೆ ಅವಕಾಶ ಸಿಗ್ತದ. ನೆಕ್ಸ್ಟ್ ಬಂದ್ಬಿಟ್ಟು BSc ಫಾರ್ಮಸಿ ಯಾರಾದ್ರೂ ಮುಗಿಸಿದ್ರಿಯಪ್ಪ ಅಂತಂದ್ರೆ ಈ ಹುದ್ದೆಗೆ ನೀವು ಹೋಗಿ ಅಟೆಂಡ್ ಅನ್ನ ಆಗ್ಬೋದು. ಏಜ್ ಬಂದ್ಬಿಟ್ಟು ಏಜ್ ಎಷ್ಟರಿಂದ ಎಷ್ಟರ ಮಟ್ಟ ಇರ್ತದ. ಓಕೆ, ಇದಕ್ಕೆ ಅಟೆಂಡ್ ಆಗ್ಬೇಕಾಗಿದ್ರೆ ನೀವು ಏಜ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿ ಚಂದ ವೈ ಗ್ರೂಪ್ ಇದು. ಇದರಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳು ಏನೇನು ತೊಗೊಂಡು ಹೋಗ್ಬೇಕಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ನೀವು PUC ಸೈನ್ಸ್ ಪಾಸ್ ಆಗಿರತಕ್ಕಂಥ ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಆಧಾರ್ ಕಾರ್ಡು, ಏನಾದರೂ ಇನ್ನೊಂದು ID ಪ್ರೂಫ್, ಪ್ಯಾನ್ ಕಾರ್ಡ್ ಆಗಿರಲಿ, ವೋಟರ್ ID ಇರಲಿ, 20 ಪಾಸ್ಪೋರ್ಟ್ ಸೈಜ್ ಫೋಟೋಸು, ನೆಕ್ಸ್ಟ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂದರೆ ನಿವಾಸ ಪ್ರಮಾಣ ಪತ್ರ. ಇನ್ನೂ ಯಾರಾದರೂ ತೆಗೆಸ್ಕೊಂಡಿರ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮ ನಾಡ ಕಚೇರಿಯಲ್ಲಿ ಹೋಗಿ ಅರ್ಜಿ ಹಾಕೊಂಡ್ಬಿಟ್ಟು ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ಯಾವುದೇ ಒಂದು ಡಿಫೆನ್ಸ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಿಪ್ಪ ಅಂತಂದ್ರೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಪ್ರತಿಯೊಬ್ಬರು ಕೂಡ ತೆಗಿಸಿ ಇಟ್ಕೊಳ್ಳೇಬೇಕು. ಓಕೆ, ಇಲ್ಲಿ ನೋಡ್ಕೊಡ್ರಿ ಏಜ್ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ ಏಜ್ ಅನ್ನ ಕ್ಯಾಲ್ಕುಲೇಟ್ ನೀವೇ ಮಾಡ್ಕೊಡ್ರಿ. ಎಷ್ಟಪ್ಪ ಅಂದ್ರೆ 3 ಜುಲೈ 2004 2004ರಿಂದ ಹಿಡಿದು 3 ಜುಲೈ 2008 ಯಾರಿದ್ರು ನೋಡ್ಕೊಡ್ರಿ. 3 ಜುಲೈ 2008 ಅಂದ್ರೆ ಇಷ್ಟರ ಒಳಗಡೆ ಯಾರಾದ್ರೂ ನೀವು ಜನಿಸಿದ್ರಿಯಪ್ಪ ಅಂತಂದ್ರೆ ಈ ಹುದ್ದೆಗೆ ಹೋಗಿ ಡೈರೆಕ್ಟ್ ಆಗಿ ನೀವು ಅಟೆಂಡ್ ಅನ್ನ ಆಗ್ಬೋದು. ಓಕೆ, ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಕ್ಲಿಯರ್ ಆಯ್ತು. ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ತಗೊಂಡು ಹೋಗಬೇಕಾಗುತ್ತಾ. ಪ್ರತಿ ಒಂದನ್ನು ಕೂಡ ಒಂದ್ ಸಟ್ ಒರಿಜಿನಲ್, 2 ಸಟ್ ಜೆರಾಕ್ಸ್ ಅನ್ನ ತಗೊಂಡವ್ರಿ. ಅಂದ್ರೆ ನಿಮ್ಗೆ ಅಲ್ಲಿ ಜೆರಾಕ್ಸ್ ಕೂಡ ಇರ್ತದೆ. ಈ ರ್ಯಾಲಿ ಯಾವ ತರ ಕಂಡಕ್ಟ್ ಮಾಡ್ತಾರಪ್ಪ ಅಂತಂದ್ರೆ
ಮೊದಲಿಗೆ ನೀವು ಮಾರ್ನಿಂಗ್ ಹೋದ ತಕ್ಷಣ ನಿಮ್ಗೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಏನೇನು ಇರ್ತದಪ್ಪ ಅಂತಂದ್ರೆ ನಿಮಗೆ ರನ್ನಿಂಗ್ ಎಷ್ಟು ಇರ್ತದ, ಸೊ ನೀವು ಎಷ್ಟು ಕಿಲೋಮೀಟರ್ ಅನ್ನ ಓಡಬೇಕಾಗುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಇದರಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ಕರೆಕ್ಟಾಗಿ ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಡ್ರಿ. ಇಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಅಸಿಸ್ಟೆಂಟ್ಗೆ ಎಷ್ಟು ಹೈಟ್ ಬೇಕಾಗುತ್ತಪ್ಪ ಅಂತಂದ್ರೆ 152 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಎಷ್ಟಪ್ಪ ಅಂತಂದ್ರೆ 152 ಸೆಂಟಿಮೀಟರ್ ಹೊಂದಿದ್ರೆ ನೀವು ಇದಕ್ಕೆ ಎಲಿಜಿಬಿಲಿಟಿ ಆಗ್ತೀರಿ. ನೆಕ್ಸ್ಟ್ ಇದರಲ್ಲಿ ರನ್ನಿಂಗ್ ಕೂಡ ಇರ್ತೈತಿ. ರನ್ನಿಂಗ್ ಎಷ್ಟಪ್ಪ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. ಎಷ್ಟಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಫಿಸಿಕಲಿ ಪಾಸ್ ಆಗಿ ಆಗ್ತೀರಿ. ಟೈಮಿಂಗ್ ಎಷ್ಟಪ್ಪ ಅಂತಂದ್ರೆ 7 ನಿಮಿಷ ಟೈಮಿಂಗ್ ಇರ್ತದೆ. ಎಷ್ಟಪ್ಪ ಅಂತಂದ್ರೆ 7 ನಿಮಿಷ ಟೈಮಿಂಗ್ ಇರ್ತೈತಿ. ನೆಕ್ಸ್ಟ್ ಪುಷಪ್ ಇರ್ತೈತಿ, ಸಿಟ್ಅಪ್ಸ್, ಸ್ಕ್ವಾಟ್ಸ್ ಇವೆಲ್ಲ ನಾರ್ಮಲ್ ಆಗಿರ್ತಾವೆ. ಆಲ್ಮೋಸ್ಟ್ ಆಲ್ ಇವನ್ನೆಲ್ಲ ಪ್ರತಿಯೊಬ್ಬರು ಪಾಸ್ ಆಗ್ತಾರೆ. ಫಿಸಿಕಲ್ ಪಾಸ್ ಆದ ತಕ್ಷಣ 1 ಅವರ್ ನಿಮ್ಗೆ ಟೈಮಿಂಗ್ ಅನ್ನ ಕೊಡ್ತಾರೆ. ಟೈಮಿಂಗ್ ಅನ್ನ ಕೊಟ್ಟಾದ ತಕ್ಷಣ ಅಲ್ಲೇ ನಿಮ್ಗೆ ರಿಟರ್ನ್ ಎಕ್ಸಾಮ್ ಇರ್ತದೆ. ಏನಿರ್ತಪ್ಪ ಅಂದ್ರೆ ರಿಟರ್ನ್ ಎಕ್ಸಾಮ್ ಇರ್ತೈತಿ. ರಿಟರ್ನ್ ಎಕ್ಸಾಮ್ ಎಷ್ಟಪ್ಪ ಅಂತಂದ್ರೆ ನಿಮಗೆ ಟೋಟಲಿ 45 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಎಷ್ಟಪ್ಪ ಅಂದ್ರೆ 45 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ. ಟೋಟಲಿ ಬಂದ್ಬಿಟ್ಟು 50 ಕ್ವಶನ್ಸ್ಗಳು ಇರ್ತಾವೆ. 50 ಕ್ವಶನ್ಸ್ಗಳಲ್ಲಿ ಇಂಗ್ಲಿಷ್ 20 ಕ್ವಶನ್ಸ್ಗಳು ಇರ್ತಾವೆ. ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಅಂತ ಹೇಳಿ 30 ಕ್ವಶನ್ಸ್ಗಳನ್ನ ಇದರಲ್ಲಿ ಕೇಳ್ತಾರ. ಓಕೆ, 45 ನಿಮಿಷದಲ್ಲಿ ನೀವು OMR ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಯಾವ್ದಪ್ಪ ಅಂತಂದ್ರೆ OMR ಬೇಸ್ಡ್ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಡೈರೆಕ್ಟ್ ಆಗಿ ನೀವೇನು ಪೊಲೀಸಲ್ಲಿ ಎಕ್ಸಾಮ್ ಬರೀತಿರಲ್ಲ, ಸೊ ಡೈರೆಕ್ಟ್ ಆಗಿ ಟಿಕ್ ಆಗುವಂಥದ್ದು ಅದೇ ಸೇಮ್ ಅಲ್ಲಿ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಬರೋದ್ ಆದ ತಕ್ಷಣನೇ 1 ಅವರ್ ನಿಮಗೆ ಮತ್ತೆ ರೆಸ್ಟಿಗೆ ಟೈಮಿಂಗ್ ಅನ್ನ ಬಿಡ್ತಾರ. ಬಿಟ್ಟು ಆದ ತಕ್ಷಣನೇ ಅಲ್ಲಿಂದಲೇ ನಿಮ್ಮ ರಿಸಲ್ಟ್ ಕ್ವಶನ್ ಪೇಪರ್ ಅನ್ನ ಚೆಕ್, ನಿಮ್ದು ಆನ್ಸರ್ ಶೀಟ್ ಅನ್ನ ಚೆಕ್ ಮಾಡ್ತಾರ. ಆನ್ಸರ್ ಶೀಟ್ ಅನ್ನ ಚೆಕ್ ಮಾಡಿಬಿಟ್ಟು 1 ಅವರ್ದಲ್ಲಿ ನಿಮ್ಗೆ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರ. ಬೋರ್ಡ್ಗೆ ನಿಮ್ಗೆ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರ. ಆ ರಿಸಲ್ಟ್ ನಲ್ಲಿ ನೀವು ಯಾರು ಪಾಸ್ ಆಗ್ತಿರಲ್ಲ, ಪಾಸ್ ಆಗಿರ್ತಕ್ಕಂಥವ್ರಿಗೆ ಮಾತ್ರ ನಿಮ್ಗೆ ನೆಕ್ಸ್ಟ್ ಎಡಬಿಲಿಟಿ ಟೆಸ್ಟ್ ಅಂತ ನಿಮಗೆ ಕಂಡಕ್ಟ್ ಅನ್ನ ಮಾಡ್ತಾರೆ. ಎಡಬಿಲಿಟಿ ಟೆಸ್ಟ್ ನಲ್ಲಿ ನೀವು ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ಮಾತ್ರ 50% ಮಾತ್ರ ಅಲ್ಲಿ ಇಟ್ಕೊಳ್ತಾರೆ. ಇನ್ನು ಉಳಿದಿರ್ತಕ್ಕಂಥ 50% ಅನ್ನ ಎಕ್ಸಾಮ್ ನಲ್ಲಿ ಫೇಲ್ ಮಾಡಿಬಿಟ್ಟು ಹೊರಗಡೆ ಆಗ್ತಾರ. 50% ಏನು ಪಾಸ್ ಆಗಿರ್ತಾರಲ್ಲ ಅಲ್ಲಿ ನಿಮ್ಗೆ ಅಡ್ಯಾಪ್ಟಿಬಿಲಿಟಿ ಟೆಸ್ಟ್ ಅಂತ ಹೇಳಿ ಕಂಡಕ್ಟ್ ಅನ್ನ ಮಾಡ್ತಾರೆ. ಅದು ಯಾವ ತರ ಇರುತ್ತಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಟೋಟಲಿ 30 ಕ್ವಶನ್ಸ್ ಗಳನ್ನ ಕೇಳ್ತಾರೆ. 30 ಕ್ವಶನ್ಸ್ ಗಳನ್ನ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೊಟ್ಬಿಟ್ಟು ಟ್ರೂ ಅಂಡ್ ಫಾಲ್ಸ್ ಅಂತ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅಂದ್ರೆ ಎಷ್ಟು ನೀವು ಅದರ ಪಟ್ಟಿಗೆ ನಿಮ್ಮ ಮೆಂಟಲಿ ಚೆಕ್ ಮಾಡೋಕ್ಕೋಸ್ಕರ, ನಿಮ್ಮ ಪೇಷನ್ಸ್ ಅನ್ನ ಚೆಕ್ ಮಾಡೋದಕ್ಕೋಸ್ಕರ ಆ ಟೆಸ್ಟ್ ಅನ್ನ ಇಟ್ಟಿರ್ತಾರ. ನೀವು ಎಷ್ಟು ನೆಗೆಟಿವ್ ಥಿಂಕಿಂಗ್ ಮಾಡ್ಕೊಂಡ್ಬಿಟ್ಟು ಅದು ಸರಿನಾ ತಪ್ಪ ಅನ್ನೋದನ್ನ ಆನ್ಸರ್ ಮಾಡೋದು ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಕೂಡ ಜಾಸ್ತಿ ಜನಗಳನ್ನ ಫೇಲ್ ಮಾಡುವಂತ ಚಾನ್ಸಸ್ ಇರ್ತದೆ. ಓಕೆ, ಇಲ್ಲಿ ಆದ್ಮ್ಯಾಗ ನಿಮ್ಗೆ ಡೈರೆಕ್ಟ್ ಆಗಿ ಒಂದು ಇಂಟರ್ವ್ಯೂ ಕೂಡ ಇರ್ತದೆ. ಇಂಟರ್ವ್ಯೂ ನಲ್ಲಿ ನಾರ್ಮಲ್ ಆಗಿ ಕೇಳ್ತಾರೆ. ಯಾವುದೋ ತರನಾಗ್ತಿ ನೀವು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. SSB ಇಂಟರ್ವ್ಯೂ ಇರುತ್ತಲ್ಲ ಆ ತರ ಏನು 5 ದಿನದ ಇಂಟರ್ವ್ಯೂ ಇರೋದಿಲ್ಲ. ಕೇವಲ ನಿಮ್ಗೆ ಜಸ್ಟ್ 5 ಮಿನಿಟ್ಸ್ ನಲ್ಲಿ ನಿಮ್ಮ ಟೆಸ್ಟ್, ನಿಮ್ಮ ಮೆಂಟಲಿ ಅನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಅವರಲ್ಲಿ ಪಾಸ್ ಫೇಲ್ ಅನ್ನ ಅಲ್ಲಿ ಕೂಡ ಮಾಡ್ತಾರೆ. ಜಸ್ಟ್ ನಿಮ್ಗೆ ಇಂಗ್ಲಿಷ್ ಅಥವಾ ಹಿಂದಿನಲ್ಲಿ ನಿಮ್ಮ ನೇಮ್ ಆಯ್ತು, ನಿಮ್ಮ ಡೀಟೇಲ್ಸ್ ಆಯ್ತು ಹೇಳಕ್ಕಾದ್ರೂ ಬರಲೇಬೇಕು. ಅಷ್ಟನ್ನ ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಇದರಲ್ಲಿ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಎಕ್ಸಾಮ್ ಆಯ್ತು, ಎಕ್ಸಾಮ್ ಅನ್ನ ಹೇಳಿದೆ, ಎಷ್ಟು ತಾಸು ನಡೀತದೆ ಅಂತ ಹೇಳಿದೆ, ಫಿಸಿಕಲ್ ಯಾವ ತರ ಇದೆ ಅಂತ ಹೇಳಿದೆ. ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರ್ತದ. ಮೆಡಿಕಲ್ ಟೆಸ್ಟ್ ಯಾವಾಗ ಇರ್ತಪ್ಪ ಅಂದ್ರೆ ನೀವು ಇದೆಲ್ಲ ಕ್ಲಿಯರ್ ಆದ್ಮೇಲೆ ನಿಮ್ಗೆ ಮೆಡಿಕಲ್ ಟೆಸ್ಟ್ಗೆ ಡೇಟ್ ಅನ್ನ ಕೊಡ್ತಾರ. 2-5 ಡೇಸ್ ನಿಮ್ಗೆ ಟೆಸ್ಟ್ಗೆ, ಮೆಡಿಕಲ್ ಟೆಸ್ಟ್ಗೆ ನಿಮ್ಗೆ ಟೈಮಿಂಗ್ ಅನ್ನ ಕೊಡ್ತಾರ. ಅವಾಗ ನಿಮ್ಗೆ ಆ ಡೇಟಿಗೆ ಬರಿ ಅಂತ ಹೇಳಿ ಆ ಡೇಟ್ ರಿಪೋರ್ಟ್ ಅನ್ನ ಕೊಟ್ಟಾಗ ಹೊಳ್ಳಿ ನೀವು ಆ ಡೇಟಿಗೆ ಹೋಗೋದಾಗ ಮೆಡಿಕಲ್ ಟೆಸ್ಟ್ ಇರ್ತದೆ. ಮೆಡಿಕಲ್ ಟೆಸ್ಟ್ ಏನಾದ್ರು ಆ ಮೆಡಿಕಲ್ ಟೆಸ್ಟ್ ನಲ್ಲಿ ಪಾಸ್ ಆದ್ರಿ ಅಂತ ತಿಳ್ಕೊಡ್ರಿ. ಪ್ರತಿಯೊಂದು ನೀವು ಯಾಕಂದ್ರೆ ಆರ್ಮಿಯಲ್ಲಿ ಡಿಫೆನ್ಸ್ ಅಲ್ಲಿ ಗೊತ್ತೇ ಇರ್ಬೋದು ನಿಮ್ಗೆ ಯಾವ ತರ ಮೆಡಿಕಲ್ ಟೆಸ್ಟ್ ನಡೀತದ ಅಂತ ಹೇಳಿ. ಅದೇ ತರನಾಗಿ ಇಲ್ಲಿ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸ್ತಾರ. ಮೆಡಿಕಲ್ ಟೆಸ್ಟ್ ನಲ್ಲಿ ಪಾಸ್ ಆದ್ರೆ ನಿಮ್ಗೆ ಫೈನಲ್ ಡೈರೆಕ್ಟ್ ಆಗಿ ಫೈನಲ್ ಮೆರಿಟ್ ಬರುತ್ತೆ. ಫೈನಲ್ ಮೆರಿಟ್ ಬರೋ ಮಟ್ಟ ನೀವು ವೇಟ್ ಮಾಡ್ಕೊಡ್ರಿ. ಅದೇನೋ ಅಪ್ಡೇಟ್ ಬಂದ್ರೆ ಕೂಡ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇದು ರಿಯಲಿ ಆಗಿರತಕ್ಕಂತ ರ್ಯಾಲಿ. ಡೈರೆಕ್ಟ್ ಆಗಿ ಇಷ್ಟು ಡಾಕ್ಯುಮೆಂಟ್ ಗಳನ್ನ ತಗೊಂಡು ಹೋಗ್ರಿ. ಇದು ಮಹಿಳೆಯರಿಗೆ ಇರೋದಿಲ್ಲ, ಓನ್ಲಿ ಪುರುಷರಿಗೆ ಮಾತ್ರ ರ್ಯಾಲಿ ಇರ್ತದ. ಪ್ರತಿಯೊಬ್ರು ಕೂಡ ನಾನು ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಕ್ಕೆ ಚಂದ ಈ ರ್ಯಾಲಿಗೆ ಪ್ರತಿಯೊಬ್ರು ಕೂಡ ನಿಮ್ದು ಇಷ್ಟು ಪರ್ಸೆಂಟೇಜ್ ಇತ್ತಪ್ಪ ಅಂದ್ರೆ ರ್ಯಾಲಿಗೆ ಹೋಗಿ ಅಟೆಂಡ್ ಆಗ್ರಿ. ಇದು ಪರ್ಮನೆಂಟ್ ಆಗಿರತಕ್ಕಂಥದ್ದೇ ಬೆಸ್ಟ್ ಇದೆ. ಏರ್ಫೋರ್ಸ್ ನಲ್ಲಿ ಹೋಗಿ ಅಟೆಂಡ್ ಆಗ್ರಿ. ಯಾರೆಲ್ಲ ಈ ರ್ಯಾಲಿಗೆ ಅಟೆಂಡ್ ಆಗ್ತಾ ಇದಿರಲ್ಲ, ಓಕೆ ನಾನು ಹೋಗ್ತಾ ಇದ್ದೀನಿ, ನಂದು ಇಷ್ಟು ಪರ್ಸೆಂಟೇಜ್ ಇದೆ, ನಾನು ಇಷ್ಟು ನನ್ನ ಹತ್ರ ಇಷ್ಟು ಎಲಿಜಿಬಿಲಿಟಿ ಇದೆ, ನಾನು ಹೋಗಿ ಅಟೆಂಡ್ ಆಗುವಂತ ಕೆಪಾಸಿಟಿ ನನ್ನಲ್ಲಿ ಇದೆ ಅನ್ನೋರು ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕೊಡ್ರಿ. ನಿಮ್ಮ ಸ್ನೇಹಿತರಿಗೆ ಇದು ಗೊತ್ತಿರಲಿಲ್ಲಪ್ಪ ಅಂತಂದ್ರೆ, ಎಷ್ಟೋ ಜನಕ್ಕೆ ಈ ಮಾಹಿತಿ ಕೂಡ ಗೊತ್ತಿರಲ್ಲ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ವಾಟ್ಸ್ಆಪ್ ಗ್ರೂಪ್ ಆಗಿರಲಿ, ಟೆಲಿಗ್ರಾಮ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಪ್ರತಿ ಒಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಂಡ್ರಿ. ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಓಕೆ, ನಮ್ಮ ಅಪ್ಡೇಟ್ ಏನಾದ್ರು ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದ್ರು ಸರಿ ಅನ್ಸಿದ್ರೆ, ಸೊ ಇಷ್ಟ ಆಗಿದ್ರೆ, ಸೊ ಅಲ್ಲಿ ಏನೋ ನಿಮ್ಗೆ ಡೌಟ್ಸ್ಗಳು ಬಂದ್ರೆ ನಾನು ಕಮೆಂಟ್ ಸೆಕ್ಷನ್ದಲ್ಲಿ ಇದರಲ್ಲಿ ಏನೋ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನ ಹಾಕಿದ್ರೆ ನಾನು ಇನ್ನಷ್ಟು ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಎಕ್ಸಾಮ್ ಬಂದ್ಬಿಟ್ಟು ಇಂಗ್ಲಿಷ್ ಹಿಂದಿಯಲ್ಲಿ ಮಾತ್ರ ಇರ್ತೈತಿ, ಅದು ಕೂಡ ಕನ್ನಡದಲ್ಲಿ ಇರುತ್ತೆ ಅಂತ ಯಾರು ಕೂಡ ಕೇಳಕ್ ಹೋಗ್ಬೇಡ್ರಿ. ಓಕೆ,
ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳು SSC GD ಆಗಿರಲಿ, MTS ಆಗಿರಲಿ, CHS ಆಗಿರಲಿ, ಪ್ಯಾರಾ ಮಿಲಿಟರಿಯಲ್ಲಿ BSF, CRPF, ITBP, ಅಸ್ಸಾಂ ರೈಫಲ್ ಇವೆಲ್ಲ ಫೋರ್ಸಸ್ಗಳಿದಾವಲ್ಲ, ಇವತ್ತರದ್ದು ಯಾವುದೇ ಒಂದು ಟ್ರೇಡ್ಸ್ಮನ್ ಆಗಿರಲಿ, ಟೆಕ್ನಿಕಲ್ ಆಗಿರಲಿ, ಡ್ರೈವರ್ ಆಗಿರಲಿ, ಯಾವುದೇ ಒಂದು ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ರೆ ಏರ್ಫೋರ್ಸ್, ಅಗ್ನಿವೀರು ಇವೆಲ್ಲ ಕಾಲ್ಫರ್ಮ್ ಆದಾಗ ಅವ್ರದ್ದು ಅಪ್ಡೇಟ್ ಆಯ್ತು, ಅವ್ರದ್ದು ರಿಸಲ್ಟ್ ಆಯ್ತು, ಅವ್ರದ್ದು ಅಡ್ಮಿಟ್ ಕಾರ್ಡ್ ಆಯ್ತು, ಅಪ್ಲಿಕೇಶನ್ ಸ್ಟೇಟಸ್ ಆಯ್ತು, ಪ್ರತಿಯೊಂದು ಮಾಹಿತಿನ ನಾನು ಕೊಡ್ತಾ ಇರ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ಡೈಲಿ ನೀವು ಡಾಟಾ ಆನ್ ಮಾಡಿದ್ರೆ ಸಾಕು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೇವಲ 5 ನಿಮಿಷ ವಿಸಿಟ್ ಕೊಟ್ಟರೆ ಯಾವುದೇ ಒಂದು ನೋಟಿಫಿಕೇಶನ್ ಕೂಡ ಓದುವಂತ ಅವಶ್ಯಕತೆ ಇರೋದಿಲ್ಲ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ನೀವೇನಾದ್ರೂ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ? ಓಕೆ, ಜಾಬ್ಗೆ ನೀವೇನಾದ್ರೂ ನಾವು ಸೆಕೆಂಡ್ PUC ಈ ಸದ್ದ ಮುಗಿತಾ ಇದೆ, ನೆಕ್ಸ್ಟ್ ಏನಾದ್ರೂ ನೀವು ಡಿಗ್ರಿ ಮುಗಿಸ್ಕೊಂಡು ಕುಂತವ್ರಿದ್ದೆ ಯಾರಾದ್ರೂ ಇದ್ರಿಯಪ್ಪ ಅಂದ್ರೆ, ನೀವಿಗೆ ಮೆಡಿಕಲ್ ಅಸಿಸ್ಟೆಂಟಿಗೆ ಹೋಗಿ ಬಂದು ಸೊ ನಾನು ಬೇರೆ ಜಾಬ್ಗೆ ಟ್ರೈ ಮಾಡ್ತೀನಿ ಅಂತ ಅನ್ನೋರಿದ್ರಪ್ಪ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಡಿಸ್ಟಿಕ್ ಸ್ಟೇಡಿಯಂ ಹತ್ತಿರ ಕೋಚಿಂಗ್ ಸೆಂಟರ್ನ ಓಪನ್ ಮಾಡಿದೀವಿ. HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿಕೆಸಿಂದ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಇದೊಂದು ಯೂಸ್ಫುಲ್ ಆಗಲಿ ಅಂತ ಹೇಳಿಕೆಸಿಂದ ಫ್ರೀ ಕೋಚಿಂಗ್ ಅನ್ನ ಹಮ್ಮಿಕೊಂಡಿದ್ವಿ. ಯಾರಾದ್ರೂ ನೀವು ಇಂಟ್ರೆಸ್ಟೆಡ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಾಗಲೇ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ. ಯಾವುದೇ ಒಂದು ನೀವು ಡಿಫೆನ್ಸ್ ಜಾಬ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವುದೇ ಒಂದು RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಲ್ಲಿ ಆಗಿರಲಿ, SSC ಅಲ್ಲಿ ಆಗಿರಲಿ, ಆರ್ಮಿ ಡಿಫೆನ್ಸ್ ನಲ್ಲಿ ಆಗಿರಲಿ, ಯಾವುದೇ ಒಂದು ನೀವು ಜಾಬ್ಗೆ ತಯಾರಿಯನ್ನ ಮಾಡ್ತಾ ಇದ್ರಪ್ಪ ಅಂದ್ರೆ ನಮ್ಮ ಹತ್ರ ಬಂದು ನೀವು ತರಬೇತಿಯನ್ನು ಪಡೆದುಕೊಂಡ ಕೇಸಿಂದ ಫಿಸಿಕಲಿ ಆಯಿತು, ಮೆಡಿಕಲ್ ಆಯಿತು, ಎಕ್ಸಾಮ್ ಯಾವ ತರ ನಡೀತದೆ ಅನ್ನೋದನ್ನು ಕೂಡ ನಾವು ರಿಯಲಿ ಆಗಿ ನಿಮ್ಗೆ ಆನ್ಲೈನ್ ಟೆಸ್ಟ್ ಅನ್ನೇ ನಡೆಸಿಬಿಟ್ಟು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಿ ಕಳಿಸೋ ಅಂತ ನಮ್ಮ ಜವಾಬ್ದಾರಿ ನಮ್ಮ ಹತ್ರ ಇರ್ತದೆ. ಓಕೆ, ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.